ರೀತಿಯಾಗಿ ನಾವು ಸ್ಕಿನ್ ಅನ್ನ ಗ್ಲೋ ಮಾಡ್ಕೊಳ್ಬಹುದು, ಫೇಸ್ ಅನ್ನ ಗ್ಲೋಯಿಂಗ್ ಆಗಿ ಮಾಡ್ಕೊಳ್ಬಹುದು ಅಂತ ನೋಡಿ ಇದಕ್ಕೆ ಪಿಂಪಲ್ಸ್ ಏನೂ ಆಗೋದಿಲ್ಲ. ಬಟ್ ನೀವು ಇದನ್ನ ಪ್ಯಾಚ್ ಒಂದ್ಸಲ ಟೆಸ್ಟ್ ಮಾಡಿಬಿಟ್ಟು ಇರುತ್ತೆ, ಇಲ್ಲ ಅಂದ್ರೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾಗಿರತ್ತೆ. ಸೊ ಆವಾಗ ನೀವು ಈ ಒಂದು ಪ್ಯಾಚ್ ಅನ್ನ ಟೆಸ್ಟ್ ಮಾಡಿನೇ ಹಚ್ಕೊಳ್ಳಿ ಅಂತ ಹೇಳ್ತೀನಿ. ಸರ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ನಾನು ಮುಖದ ಪಾರ್ಟ್ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ? ಅಂತ ಅಂದ್ರೆ ಮುಖದಲ್ಲಿ ಪಿಂಪಲ್ಸ್ ಆದ್ರೆ ಇದ್ರೆ ಚೆನ್ನಾಗಿ ಕಾಣಲ್ಲ, ಹಾಗಾಗಿನೇ ಮತ್ತೆ ಟ್ಯಾನಿಂಗ್ ಕೂಡ ಇರಬಾರ್ದು ಅಂತ ಅನ್ಕೋತೀವಿ. ಸೊ ನಾನು ಈ ಒಂದು ರೆಮಿಡಿನ ತುಂಬ ದಿನದಿಂದ ಉಪಯೋಗ ಮಾಡ್ತಾ ಇದ್ದೀನಿ. ಸೊ ಈ ಒಂದು ರೆಮಿಡಿ ನನಗೆ ತುಂಬಾನೇ ಸಹಾಯಕಾರಿಯಾಗಿದೆ. ನನ್ನ ಫೇಸ್ನಲ್ಲಿ ಯಾವುದೇ ಥರದ ಪಿಂಪಲ್ಸ್ ಅಂತೂ ಮೊದಲಿಂದನೂ ಇಲ್ಲ, ಕಾಲೇಜ್ ಟೈಮ್ನಿಂದ ಕೂಡ ಇಲ್ಲೇ ಇಲ್ಲ. ಸೊ ಇವಾಗಿನವರು ಎಲ್ಲರೂ ಸನ್ಸ್ಕ್ರೀನನ್ನು ಉಪಯೋಗ ಮಾಡ್ತಾರೆ, ಹಾಗೆಯೇ ಕೆಲವೊಂದು ಪ್ರಾಡಕ್ಟ್ಗಳನ್ನ ಉಪಯೋಗ ಮಾಡ್ತಾರೆ. ಸೊ ನಮ್ಮ ಕಾಲೇಜ್ ಟೈಮ್ನಲ್ಲಿ ನಮಗೆ ಹೇಳೋರು ಯಾರೂ ಇರಲಿಲ್ಲ. ಸೊ ನಾವು ಸನ್ಸ್ಕ್ರೀನ್ ಎಲ್ಲ ಏನೂ ಉಪಯೋಗ ಮಾಡಲಿಲ್ಲ. ಸೊ ನಾವು ಸ್ಕೂಲ್ನಲ್ಲಿ ಹೋಗುವಾಗ ಒಂದೊಂದು ಸಾರಿ ಕಪ್ಪಾಗಿಬಿಡತ್ತೆ ಮುಖ, ಆದರೂ ಕೂಡ ಇವಾಗ ಪರವಾಗಿಲ್ಲ, ಚೆನ್ನಾಗಿದೆ. ಹಾಗೆಯೇ ನನ್ನ ಒಂದು ಫೇಸ್ನಲ್ಲಿ ನೀವು ನೋಡಬೇಕು ಅಂತ ಅಂದರೆ ಅಂತೂ ಇಲ್ಲ. ಸೊ ಮೊದಲಿಂದನೂ ಕೂಡ ಇಲ್ಲ. ಇಲ್ಲಿ ಕೆಲವೊಂದು ಬಂದಿವೆ, ಆದರೆ ಅದು ಕೇವಲ ಒಂದು ಇವಾಗ ನಮ್ಮ ಒಂದು ಡೇಟ್ ಅದು ಇರುತ್ತೆ ಅಲ್ವಾ, ಸೊ ಅವಾಗೂ ಬಂದೇ ಬರುತ್ತೆ. ಸೊ ಈ ರೀತಿಯಾಗಿ ಇರುತ್ತೆ ಅಷ್ಟೇ. ಬಟ್ ನಾನಿವತ್ತು ನಿಮಗೆ ಒಂದು ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಪಿಂಪಲ್ ಆಗ್ತಾ ಇದೆ, ಹಾಗೆಯೇ ನನ್ನ ಫೇಸ್ ಒಂದು ಗ್ಲೋ ಆಗ್ತಾ ಇಲ್ಲ ಅಂತ ವಿಚಾರ ಮಾಡ್ತಾ ಇದ್ದೀರಾ, ಸೊ ನೀವೆಲ್ಲರೂ ಕೂಡ ಈ ಒಂದು ಹೋಮ್ ರೆಮಿಡಿನ ಉಪಯೋಗ ಮಾಡ್ಬೋದು ಫ್ರೆಂಡ್ಸ್. ಸೊ ನಾನು ಇದನ್ನ ಉಪಯೋಗ ಮಾಡ್ತೀನಿ, ಶೇರ್ ಮಾಡ್ತೀನಿ. ಸೊ ಇಷ್ಟ ಆದರೆ ಫಾಲೋ ಮಾಡಿ. ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ನಾವು ಹೇಗೆ ಗ್ಲೋಯಿಂಗ್ ಆಗಿ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಬಟ್ಲಿನಲ್ಲಿ ಒಂದು ಸ್ವಲ್ಪ ಹಾಲನ್ನು ತೊಗೊಂಡಿದ್ದೀನಿ. ಸೊ ರಾ ಮಿಲ್ಕ್ ತೊಗೊಳ್ಳಿ, ಬಿಸಿ ಮಾಡಲಿಕ್ಕೆ ಹೋಗಬೇಡಿ ಹಾಲನ್ನು. ಅದಾದ ನಂತರ ಇಲ್ಲಿ ರೈಸ್ ವಾಟರನ್ನು ತೊಗೊಳ್ತಾ ಇದ್ದೀನಿ. ಸೊ ರೈಸ್ ವಾಟರ್ ಹೇಗೆ ತಯಾರಿಸಬೇಕು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇಲ್ಲಿ ಒಂದು ಚಮಚದಷ್ಟು ಮಿಲ್ತಾನ್ ಮಿಟ್ಟಿನ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಟೊಮ್ಯಾಟೊ ರಸವನ್ನು ತೊಗೊಳ್ತಾ ಇದ್ದೀನಿ. ಸೊ ನಾನು ದೊಡ್ಡ ಟೊಮ್ಯಾಟೊ ರಸನ ತೊಗೊಳ್ತಾ ಇದ್ದೀನಿ. ಸೊ ಟೊಮ್ಯಾಟೊ ನಮ್ಮ ಒಂದು ಸ್ಕಿನ್ಗೆ ಗ್ಲೋವನ್ನು ನೀಡುತ್ತೆ, ಹಾಗೆಯೇ ಟ್ಯಾನ್ ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ಕಲಸಿ ಅದಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ. ಯಾಕಂತಂದರೆ ಸ್ವಲ್ಪ ಸ್ಕಿನ್ಗೆ ಗ್ಲೋ ಕೂಡ ನೀಡುತ್ತೆ, ಹಾಗಾಗಿನೇ. ಸೊ ನೋಡಿ, ಇಷ್ಟು ನಮ್ಮ ಇಲ್ಲಿ ಪೇಸ್ಟ್ ಇವಾಗ ರೆಡಿ ಆಗಿದೆ. ಈ ಪೇಸ್ಟನ್ನು ಚೆನ್ನಾಗಿಯೇ ಸ್ವಲ್ಪ ಒಂದು 2 ನಿಮಿಷ ಬಿಟ್ಟು ನಿಮ್ಮ ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಅದಾದ ನಂತರ ಇದನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಫ್ರೆಂಡ್ಸ್. ಇವಾಗ ರೆಡಿ ಆಗಿದೆ. ಸೊ ಇವಾಗ ನಾನು ನಿಮಗೆ ಹಚ್ಕೊಂಡು ತೋರಿಸ್ತೀನಿ ಯಾವ ರೀತಿಯಾಗಿ ನೀವು ಹಚ್ಕೊಳ್ಬೇಕು ಅಂತ ಹೇಳಿ. ಸೊ ಲೇಯರ್ ರೀತಿಯಲ್ಲಿ ಹಚ್ಕೊಳ್ಬೇಕಾಗತ್ತೆ, ಬನ್ನಿ ತೋರಿಸ್ತೀನಿ. ಯಾವುದೇ ಒಂದು ಫೇಸ್ ಪ್ಯಾಕನ್ನು ನಾವು ಹಚ್ಚೋ ಮೊದಲಿಗೆ ನಮ್ಮ ಮುಖವನ್ನು ಚೆನ್ನಾಗಿ ನಾವು ತೊಳ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಹಚ್ಕೊಳ್ಳುವಂಥ ಫೇಸ್ ವಾಶನ್ನು ಉಪಯೋಗಿಸ್ಕೊಂಡು ಮುಖವನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಸೊ ತೊಳ್ಕೊಂಡು ಇವಾಗ ನಿಮಗೆ ಯಾವ ರೀತಿಯಾಗಿ ಹಚ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇದೇ ರೀತಿಯಾಗಿ 2 ಬೊಟ್ಟಿನಿಂದನೇ ಹಚ್ತಾ ಹೋಗಬೇಕು. ಸೊ ನೋಡಿ, ಇದು ಒಣಗಲಿಕ್ಕೆ ಕೊಡಬಾರ್ದು, ಹಾಗಾಗಿನೇ ನಿಮ್ಮ ಪೇಸ್ಟ್ ತುಂಬಾ ತೆಳುವಾಗಿದ್ದರೆ ಇದು ಹಚ್ಚಲಿಕ್ಕೆ ಸರಿಯಾಗಿ ಆಗಲ್ಲ, ಹಾಗೆ ಸ್ವಲ್ಪ ದಿಪ್ಪವಾಗಿಯೇ ಇಡಿ. ಸೊ ನಾನು ಇವಾಗ ಇಲ್ಲಿ ನಿಮಗೆ ಎಲ್ಲ ಕ್ಲಿಯರ್ ಆಗಿನೇ ಇವಾಗ ಹಚ್ಚಿ ತೋರಿಸ್ತಾ ಇದ್ದೀನಿ. ಸೊ ಲೈವ್ ರಿಸಲ್ಟೇ ಇದೆ ಫ್ರೆಂಡ್ಸ್, ಹಾಗಾಗಿನೇ ನೀವು ಕೂಡ ಇದನ್ನು ಟೆಸ್ಟ್ ಮಾಡಿ ಮನೆಯಲ್ಲಿನೇ ಪ್ಯಾಚ್ ಟೆಸ್ಟ್ ಮಾಡಿನೇ ಹಚ್ಕೊಂಡು ನೋಡಿ. ಸೊ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಸೊ 2 ವೀಕ್ಸ್ನಲ್ಲಿನೇ ನಿಮಗೆ ರಿಸಲ್ಟ್ ಅನ್ನೋದು ಕಾಣುತ್ತೆ. ಆದರೆ ನೀವು ಇದನ್ನು ಕಂಟಿನ್ಯೂಸ್ಲಿ ಆಗಿ ಹಚ್ತಾನೆ ಹೋಗ್ತಾ ಇರಬೇಕು. ಸೊ ವೀಕ್ಲಿ 2 ಡೇಸ್ ಆದರೂ ನೀವು ಇದನ್ನು ಅಪ್ಲೈ ಮಾಡ್ತಾ ಇರಬೇಕು ಫ್ರೆಂಡ್ಸ್. ದಪ್ಪಾಗಿ ಹಚ್ಕೊಂಡ್ರೆ ಏನಾಗುತ್ತೆ, ಅದು ಸರಿಯಾಗಿ ಕೂಡಲ್ಲ. ಸೊ ಹಾಗಾಗಿ ಥಿನ್ನಾಗಿನೇ ಹಚ್ಕೊಂಡು ಸೊ 2 ಲೇಯರ್ಸ್ ಟೈಪ್ನಲ್ಲಿ ಹಚ್ಕೊಳ್ಬೇಕಾಗತ್ತೆ. ಸೊ 1 ಲೇಯರ್ ಹಚ್ಚಿದಾದ್ಮೇಲೆ ಮತ್ತೊಂದು ಲೇಯರ್ನಲ್ಲಿ ನೀವು ಹಚ್ಚಿ ಇದನ್ನ ಒಂದು 10 to 15 ಮಿನಿಟ್ಸ್ ಆದರೂ ಬಿಡಿ. ಇಲ್ಲ ಅಂದರೆ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಕೇವಲ ನೀವು 5 ಮಿನಿಟ್ಸ್ ಕೂಡ ಬಿಡ್ಬೋದು ಫ್ರೆಂಡ್ಸ್. ಹೊರಟಾಗಲಿಕ್ಕೆ ಬಿಡಬಾರ್ದು. ಸೊ ಹೊರಟಾಗೋಕ್ಕಿಂತ ಮುಂಚೆನೇ ನೀವು ಇದನ್ನು ವಾಶ್ ಮಾಡಬೇಕಾಗತ್ತೆ. ಸೊ ನಾನು ನಿಮಗೆ ಇವಾಗ ಮೊದಲಿರೋ ಒಂದು ಫೇಸ್ನ ತೋರಿಸಿದ್ದೀನಿ. ಇವಾಗ ನಾನು ಇದು ಹಚ್ಚಿದಾದ್ಮೇಲೆ ಹೇಗೆ ಗ್ಲೋ ಬಂದಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. 10 to 15 ಮಿನಿಟ್ಸ್ ಆಗಿದೆ. ಇವಾಗ ನೋಡಿ, ಒಣಗ್ತಾ ಇದೆ. ಸೊ ಪುಣೆಯಲ್ಲಿ ತುಂಬಾ ಸೆಕೆ ಇದೆ, ಹಾಗಾಗಿ ಸ್ವಲ್ಪ ಸ್ವೆಟ್ ಕೂಡ ಬರ್ತಾ ಇದೆ, ಪರವಾಗಿಲ್ಲ. ಸೊ ಇದನ್ನು ನೀವು ಸಮ್ಮರ್ ಸೀಸನ್ನಲ್ಲಿ ಕೂಡ ಉಪಯೋಗ ಮಾಡ್ಬೋದು. ಸೊ ನೋಡಿ, ಇವಾಗ ಇದು ಒಣಗ್ತಾ ಬರ್ತಾ ಇದೆ. ಸೊ ಒಣಗ್ತಾ ಸುಮ್ಮನೆ ಅದಕ್ಕೆ ತುಂಬಾ ಒಣಗಲಿಕ್ಕೆ ಕೊಡಲಿಕ್ಕೆ ಹೋಗಬೇಡಿ, ಯಾಕಂತ ಅಂದರೆ ತುಂಬ ಒಣಗಿದ್ರೆ ತುಂಬಾ ಒರಟಾಗಿಯೇ ಕಾಣುತ್ತೆ ಮುಖ. ಹಾಗೆಯೇ ಮತ್ತು ನಾವು ವಾಶ್ ಮಾಡಿದ ಕೂಡಲೇನು ಅಷ್ಟು ಸ್ಮೂತಾಗಿ ನಮಗೆ ರಿಸಲ್ಟ್ ಬರೋದಿಲ್ಲ, ಹಾಗಾಗಿ ಸ್ವಲ್ಪ ನೀರಿಂದನೇ ತೊಳ್ಕೊಳ್ಬೇಕಾಗತ್ತೆ. ಸೊ ಇದನ್ನು ನೀವು ಪ್ಯಾಚ್ ಟೆಸ್ಟ್ ಮಾಡಿನೇ ಹಚ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಯಾವುದೇ ಒಂದು ರೆಮಿಡಿನ ನಾವು ಉಪಯೋಗ ಮಾಡಬೇಕಾದ್ರೂ ನಾವು ಪ್ಯಾಚ್ ಟೆಸ್ಟ್ ಮಾಡಿನೇ
ಅದನ್ನು ಉಪಯೋಗ ಮಾಡಬೇಕಾಗತ್ತೆ. ಯಾಕಂತಂದರೆ ಡೈರೆಕ್ಟ್ ನಮ್ಮ ಒಂದು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಕೆಲವೊಬ್ಬರಿಗೆ ಇರಿಟೇಷನ್ ಆಗ್ಬೋದು, ಇಲ್ಲಾಂದರೆ ಅಲರ್ಜಿ ಕೂಡ ಸ್ಟಾರ್ಟ್ ಆಗ್ಬೋದು. ಹಾಗೆಯೇ ಆದರೆ ನ್ಯಾಚುರಲ್ ಆಗಿ ಮುಲ್ತಾನ್ ಮಿಟ್ಟಿ ಅಂತೂ ಎಲ್ಲರೂ ಕೂಡ ಉಪಯೋಗ ಮಾಡ್ತಾನೆ ಇರ್ತೀವಿ. ಸೊ ನಾವು ಇದನ್ನು ವೀಕ್ಲಿ 2 ಡೇಸ್ ಉಪಯೋಗ ಮಾಡ್ಬೋದು ಫ್ರೆಂಡ್ಸ್. ನಾ ಇದನ್ನು ಉಪಯೋಗ ಮಾಡ್ತಾನೆ ಬರ್ತಾ ಇದ್ದೀನಿ. ಸೊ ಇವಾಗ ನಾನು ತೊಳ್ಕೊಳ್ತಾ ಇದ್ದೀನಿ. ಸೊ ತೊಳ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಸ್ಕಿನ್ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಹೇಳಿ. ಸೊ ನಮ್ಮ ಮುಖದಲ್ಲಿರುವಂಥ ಟ್ಯಾನಿಂಗ್ ಕೂಡ ರಿಮೂವ್ ಆಗುತ್ತೆ, ಮತ್ತು ಏನಾದರೂ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಸೊ ಇದನ್ನಲ್ಲೂ ಕೂಡ ಕಮ್ಮಿ ಮಾಡುತ್ತೆ ಫ್ರೆಂಡ್ಸ್. ಸೊ ನಾನು ಇದನ್ನು ತುಂಬಾ ಉಪಯೋಗ ಮಾಡ್ತಾನೆ ಬರ್ತಾ ಇದ್ದೀನಿ. ಸೊ ನೀವು ಡಿಫ್ರೆನ್ಸ್ ಕೂಡ ನೋಡ್ತಾನೆ ಇದ್ದೀರಾ. ಸೊ ಸ್ಟಾರ್ಟಿಂಗ್ನಲ್ಲಿರುವಂಥ ಡಿಫ್ರೆನ್ಸ್ ಹಾಗೆಯೇ ನಾವು ಹಚ್ಕೊಂಡಾದಮೇಲೆ ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆಯೇ ಯಾವುದೇ ಒಂದು ನಾವು ರೆಮಿಡಿ ಟ್ರೈ ಮಾಡಿದ್ರು ಕೂಡ ಕನ್ಸಿಸ್ಟೆನ್ಸಿಯಾಗಿ ಟ್ರೈ ಮಾಡಬೇಕಾಗತ್ತೆ. ಸೊ ಕನ್ಸಿಸ್ಟೆನ್ಸಿಯಾಗಿ ಟ್ರೈ ಮಾಡಿದ್ರೇ ನಮಗೆ ಆ ರಿಸಲ್ಟ್ ಕೂಡ ತುಂಬ ಬೇಗನೆ ಸಿಗುತ್ತೆ ಫ್ರೆಂಡ್ಸ್. ಕೈನಲ್ಲಿ ಆ ಒಂದು ಪೇಸ್ಟನ್ನು ಹಾಕ್ಕೊಂಡು ನೀವು ಒಂದ್ಸಲ ಟೆಸ್ಟ್ ಮಾಡಿಬಿಟ್ಟು ಅದಾದ ನಂತರ ನಿಮ್ಮ ಒಂದು ಫೇಸ್ಗೆ ಎಲ್ಲ ಹಚ್ಕೊಂಡು ನೀವು ವಾಶ್ ಮಾಡ್ಬೋದು. ಸೊ ಇದನ್ನ ವಾರದಲ್ಲಿ 2 ಟೈಮ್ಸ್ ಮಾಡಿ ನೋಡಿ ನೀವು. ಸೊ ನಾನು ಡೆಫಿನೆಟ್ಲಿ ಕೂಡ ಗ್ಲೋ ಆಗುತ್ತೆ, ಹಾಗೆಯೇ ಸ್ಕಿನ್ನಲ್ಲಿ ಯಾವುದೇ ಥರದ ಪಿಂಪಲ್ಸ್ ಕೂಡ ಬರುತ್ತೆ. ನಾವು ಸ್ಕಿನ್ನನ್ನು ಗ್ಲೋ ಮಾಡ್ಕೊಳ್ಬೋದು, ಫೇಸನ್ನು ಗ್ಲೋಯಿಂಗ್ ಆಗಿ ಮಾಡ್ಕೊಳ್ಬೋದು ಅಂತ ನೋಡಿದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರಿಗೂ ಬಾಯ್.